ಯವ್ವ ನೀ ಒಬ್ಬಕ್ಕೆ ಬಂದೆಲ್ಲ ಕರ್ಕೊಂಬಾರ ಆಕಿನ. ಅದು ಹೆಂಗೂ ಮದ್ವೆ ಸೀರೆ ನಮ್ಮ ಮನೆಗೆ ಇದ್ವಲ್ಲ ಅವನ್ನ ಉಡಿಸ್ಬಿಟ್ಟಿವಿ. ಎಲ್ಲದಳ ನಾ ತಡಿ ಒಂದು ನಿಮಿಷ ಬಾ ಇಲ್ಲಿ ನೀನು ಗಿರ್ಜವ. ಆಕಿಗೆ ಕೊಳ ಹಾಕ್ಯನಕ್ಕೆ ಒಂದೆರಡು ಸರಪರ ಕೊಡ್ತೀನಿ. ನಮ್ಮ ಅತ್ತಿ ಕಾಲ್ದಂದು ಒಂದು ಡಾಬ್ ಐತಿ ಅದನ್ನು ಕೊಡ್ತೀನಿ ಬಾ. ಯಾಕೆ ಬೇಸರ ಮಾಡ್ಕೊಂಡಿದ್ದಳ್ರಿ, ಕಣ್ಣು ಪಣ್ಣು ಒರೆಸ್ಕೊಂಡು ಇನ್ನೊಂದ್ಸರಿ ಮುಖ ತಕ್ಕೊಂಬಾರವ ಅಂತಂದೆ. ಅದಕ್ಕೆ ಅಲ್ಲೇ ಹಿಂದುಳಿದ್ಲೆ. ನಡ್ರಿ ಕೊಡು ನಡ್ರಿ. ನೀವು ತಯಾರಾಗೋದಿಲ್ರಿ ತಮ್ಮರ? ನಾ ತಯಾರಾದೀನಿ ರೀ ಅತ್ತಿಯರ, ನಮ್ದೇನಿಲ್ಲ. ಹಿಂಗನ ಚಂದದಿದಿ ಏನು ಬ್ಯಾಡ ಅಂದ್ಲರಿ. ಒಂದು ಕೊಳ್ಳಾಗ ಬಂಗಾರ ಸರ ಹಾಕ್ಯಾಳ್ರಿ ನಮ್ಮವ್ವ ಅಷ್ಟೆ. ಅದೇನ ಖರೆಯಪ್ಪ ಖರೆ. ಹಾಲ್ನಂತದೈತಿ ನಿನ್ನ ಮನಸ್ಸು, ಚಿನ್ನದಂಗ ಗುಣ ಐತಿ. ಹಿಂಗಾರಪ್ಪ ಹಿಂಗಾರ. ಎಲ್ಲ ನಿಮ್ಮ ಆಶೀರ್ವಾದ ರೀ ಅತ್ತಿಯರ. ಯವ್ವ ಬಂದ್ಲಾ ಸುಜಾತ? ಒಂದು ಸ್ವಲ್ಪ ತಡಿಯೋ, ಕೊಟ್ಟು ಬಂದಿನ ಅವನ್ನ. ಬರೀ ಸೀರೆ ಕೊಟ್ಟಿದ್ನೆ, ಆಕಿ ಮಾಡ್ಸಿದ ಬಂಗಾರ ಸಾಮಾನು ಮತ್ತು ಆಕಿ ಜೊತೆ ಕೊಟ್ಟು ಕಳಿಸಿದ್ನಲ್ಲ ಅವು ಅಲ್ಲದವಂತ. ಈಗ ನನವ ಒಂದೆರಡು ಕೊಟ್ಟಿನಿ, ಹಾಕ್ಕೊಂಡು ಚಂದಾಗ ತಯಾರಾಗಿ ಬರ್ತಾಳ. ಒಂದೆರಡು ತಾಳ್ಮೆ ಇರಲಿ. ಹಂಗೇನಿಲ್ಲ ಬೇವ, ಹಂಗ ಕೇಳಿ ನಾಳೆ ಸಜ್ಜಕ್ಕೆ. ಬಾ ಸುಜಾತ ಮೇಲ್ಕ ಬಾ. ಬಂದ್ಲ ಯವ್ವ? ಹ್ಞೂ ರೀ, ನಿನ್ನ ಮಗ್ಲ ನಿಂತೀನಿ. ಕರೆನ ಮಹಾಲಕ್ಷ್ಮಿ ಕಣ್ಣ ಕಾಣಕತ್ತಾಳ. ನೀನು ಏನ್ತಿ ಇವತ್ತು ಭಾಳ ಚಂದ ಕಾಣಕತ್ತಾಳ. ಎಲ್ಲಿ ನಾನು ಆಕಿಗೆ ಕಣ್ಣು ಬಿಟ್ಬಿಡ್ತೀನಿ ಏನು ಅನ್ಸಕತ್ತೈತೆ ನನಗೆ. ಇಲ್ರಿ, ನೀವು ಕಣ್ಣು ಬಿಟ್ಟರು ನಿಮ್ಮಂತರ ಕಣ್ಣಾಕಿಗೆ ಏನು ಆಗಾಗಿಲ್ರಿ. ಅದು ಶ್ರೀರಕ್ಷೆ ಅಕ್ಕಾಳ. ಕರೆನ ನನ್ನ ಮಗಳನ್ನ ಹಿಂಗೆ ನೋಡಕ್ಕೆ ನಾನು ಎಷ್ಟು ಆಸೆ ಪಟ್ಟಿದ್ನೆ ಏನ ನಾ ಹೇಳಾರೆ. 4 ಮಂಡ್ಯಾಗ ಆಗಿದ್ರಿ ಇನ್ನೂ ಚಂದಾಕಿತ್ತು. ಏನು ಮಾಡ್ಬೇಕ್ರಿ, ಏನು ಮಾಡ್ಬೇಕು ಹೇಳ್ರಿ. ಬಂಗಾರದಂಗೆ ಅದಲ್ರಿ ನನ್ನ ಸಸಿ. ಕರೆನ ಬಂಗಾರ ಆಗೈತ್ರಿ ನನ್ನ ಸಸಿ. ಯಪ್ಪ ಇರ್ಪಾಕ್ಸಿ ಕಟ್ಲ ತಾಳಿ ಕಟ್ಲ ನೋಡೋಣ. ಅದು ಯಾರು ಏನು ಮಾಡ್ತಾರ ಅದು ಹೆಂಗೆ ನಾನು ನೋಡ್ತೀನಿ. ಇಷ್ಟು ಪ್ರಯತ್ನ ಪಟ್ಟು ನಿನ್ನ ಮದ್ವೆ ಹಾಳು ಮಾಡ್ಬೇಕು ಹಾಳ್ಗಿಡ್ಬೇಕಂತಂದು ಪ್ರಯತ್ನ ಪಟ್ಟರಲ್ಲ. ತಾಳಿ ಕಟ್ಲ ಗಂಡ ಹಿಂತೆಯವ್ರು ಇಬ್ಬರು ಮನೆಗೆ ಹೋಗ್ಕೊಂಡು ಬರ್ರಿ ನೀವು. ಏನು ಅಕ್ಕರ ಬ್ಯಾಡ್ರಿ, ತಲೆಗಟ್ಟೆ ಐತಂತಂದು ಗುಡ್ಡಕ್ಕೆ ಹೋಗಿ ಜಜಿಕೊಂಡು ನಮ್ಮ ತಲೆಗೆ ನಾವು ನೋವು ಮಾಡ್ಕೊಳೋದು ಶಾಣ್ಯರ ಲಕ್ಷಣ ಅಲ್ರಿ. ದುಷ್ಟರು ಕಂಡ್ರ ದೂರ ಇರೋ ಅಂತಂದು ಸುಮ್ಮನೆ ಹೇಳಿಲ್ರಿ, ಸುಮ್ಮನೆ ಹೇಳಿಲ್ಲ. ಇಲ್ರಿ ಇಲ್ಲ, ಇಷ್ಟು ನಮ್ಮನ್ನ ಅಲ ಅನಿಸಿ ತಾಯಿ ಮಗನು ಕಣ್ಣೀರು ಕೂಳು ಏಕ್ ಮಾಡ್ತೀನಿ ಸರ. ನಮಗ ಗೊತ್ತೈತ್ರಿ ಏಕಾರ ಅದು ಎಷ್ಟು ಕಷ್ಟ ಉಂಡಿವ ಅನ್ನೋದು. ಈಗ ಚಲೋ ಕಾರ್ಯನೇನು ಮುಂದೆ ಕಣ್ಣೀರು ತೆಗೆ ಚಲೋ ಅಲ್ಲ. ಕಟ್ಲ ತಡಿ, ದೇವ್ರ ಮನೆಯಿಂದ ತಂದ್ಲಲ್ಲ ಕೊಟ್ಟು ಹೋದ್ಲಾಕಿ ಸ್ವಾಮಿಯಮ್ಮ. ಕೊಡ್ತೀನಿ ತಡಿ. ಇರ್ಪಾಕ್ಸಿ ದೇವ್ರ ಸಾಕ್ಷಿಯಾಗಿ ನಿನ್ನ ಹೆಂಡತಿಗೆ ನೀನು ತಾಳಿ ಕಟ್ಟಪ್ಪ ಆತಾ? ಮುಯ್ಯವ್ವ ಆತು. ನೀನು ಅದಿ ಅಲ್ವೇ, ನೀನು ಅತ್ಯಾರು ಎಲ್ಲರೂ ನನಗೆ ದೇವ್ರಿದ್ದಂಗ. ದೇವ್ರಕ್ಕಿಂತ ನೀ ಅದಿಯಲ್ಲ ಹಡತಾಯಿ, ನೀನ ದೊಡ್ಡ ದೇವ್ರ ನನಗೆ. ಆತೇವ್ವ. ಈಗ ಬರೀ ತಾಳಷ್ಟ ಅದಾವ. ನಿಮ್ಮ ಮದುವೆಗಂತನ ತೊಗೊಂಡಿದ್ನಲ್ಲಿ 2 ತಾಳಿ, ಅದಕ್ಕೆ ಅಷ್ಟು ದಾರ ಪೊಣ್ಸಿನಿ. ಮನ್ಯಾಗ ಏನಿತ್ತು ಅದ್ರಾಗ ಮಾಡಿನವ. 5 ದಿನ ಆಗಲಿ, ಅದಾದ್ಮ್ಯಾಗ ಬಂಗಾರದ ಅಂಗಡಿಗೆ ಹೋಗಿ ನಿನಗೆ ಏನು ಬೇಕಂತಾರನಂತ. ಏನವ ಸುಜಾತ? ಹ್ಞೂ ರೀ ಅತ್ತಿಯರ, ಪರವಾಗಿಲ್ಲ ಅಲ್ರಿ. ಇನ್ನು ಕತ್ಲಾಗತ್ತಪ್ಪ, ಕಟ್ಟಿಬಿಡು. ಏನಂತೀರಿ ಅಕ್ಕರ? ಹ್ಞೂ ರೀ, ಹೆಂಗೆ ಇವರಿಬ್ಬರು ಚಂದಿದ್ರೆ ಸಾಕು. ಎಲ್ಲ ದೇವ್ರಿಟ್ಟಂಗಾಗ್ಲಿ. ಕಟ್ಟಪ್ಪ ಕಟ್ಟು. ಯವ್ವ ನೋಡ್ಬೇ, ಬೇಷಗ ಕಟ್ಟಿನೇನ. ಬಾರಪ್ಪ ಹೋಗು. ನಿಮ್ಮ ದೊಡ್ಡಪ್ಪನ ಮನೆಗೆ ನಿಮ್ಮ ಕಾಕನ ಮನೆಗೆ ಇಬ್ಬರು ಮನೆಗೂ ಹೋಗಿ ಮಕ್ಕಕ್ಕೆ ಕೂಗದು ಹೇಳ್ಬಾ. ಅದ ಹುಡುಗಿನ ಮದುವೆಗಿನಂತಂದು ಹೋಗ್ಲಾ ನೀನು ಹೆಂಡತಿ ಕರ್ಕೊಂಡು ಹೋಗ್ಲಾ. ಯವ್ವ ತಡಿಬೇ, ಯುಕ್ತಿಯಿಂದ ಹೊಡಿಯಾನು. ಈಗ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ನೀವೇನ ಮಾಡಿದ್ರು ಆಗಿಲ್ಲ ನೋಡಂತ ನಾನು ಸಡ್ ಹೊಡೆದ್ರ ಅವ್ರು ನಿನ್ನ ಕೆರಳಿಸ್ದಂಗೆ ಆಗತ್ತೆ ಬೇ. ಒಂದಿಟ್ಟು ತಾಳ್ಮೆ ಇರ್ಲಿ ತಡಿಬೇ ಯವ್ವ. ಎಲ್ಲಿ ಹೊಡಿಬೇಕ ಹೆಂಗೆ ಹೊಡಿಬೇಕ ಹಂಗೆ ಹೊಡಿತೀನಿ. ಈಗೇನು ಮದುವೆ ಆತಲ್ಲ, ತೋರಿಸ್ತೀನಿ ಅವ್ರಿಗೆ. ಕಣ್ಣಿಲ್ಲಾರ್ದು ಕುಳ್ಳ ಏನು ಮಾಡ್ತಾನ ಅಂತ ಅನ್ಕೊಂಡಾರ ಅವರು. ಈ ವಿರಪಾಕ್ಸಿ ಏನನ್ನ ತೋರಿಸ್ತೀನಿ ಅವ್ರಿಗೆ. ಇರ್ಲಿ ಅಳಿಯಾರ ಇರ್ಲಿ. ಈಗ ನೀವು ಒಬ್ರ ಅಲ್ರಿ, ನಿಮ್ಗೆ ಇನ್ನೊಂದು ಕೈ ಐತ್ರಿ. ನಿಮ್ಮನ್ನು ನಂಬ್ಕೊಂಡು ಬಂದಿರ ನನ್ನ ಮಗಳದಾಳ, ಅದನ್ನ ನೆನಪಿಟ್ಕೊಳ್ರಿ. ನಾವು ಮುಂಜಾನೆ ಬೆಳಗಾರತ್ಲೆ ಹೋಗ್ತೀವ್ರಿ. ನಿಮ್ಮ ವಸ್ತು ನಿಮಗೆ ತಲುಪಿಸಿವಿ. ಇನ್ನು ನಾನು ನೆಮ್ಮದಿಯಾಗಿ ಹೋಗ್ತೀನಿ. ಆಕಿನ ಇಷ್ಟಪಟ್ಟಂಗೆ ಆತಲ್ಲ ಆತ್ರಿ. ನೀವು ಹಂಗೆ ಅನ್ಕೊಂಡು ಇಲ್ಲಿಗೆ ಬರೋದು ಹೋಗೋದು ಬಿಡಕ್ಕೆ ಹೋಗ್ಬೇಡ್ರಿ. ಇದು ಯಾವತ್ತಿದ್ರೆ ನಿಮ್ಮ ಮಗಳ ಮನೆ. ನನಗೆಷ್ಟು ಅಧಿಕಾರ ಐತೆ ನಿಮಗೂ ಅಷ್ಟೇ ಅಧಿಕಾರ ಐತೆ. ನೀವು ಯಾವುದ ಕಾರಣಕ್ಕೂ 2 ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಯ್ಯಯ್ಯೋ ಅಕ್ಕರ, ಹಂಗೇನ್ರಿ ನಾ ತಿಳ್ಕೊಂಡ್ರೆ ಆ ದೇವ್ರ ಮೆಸ್ತಾನನ್ರಿ. ಇಲ್ರಿ ಹಂಗೇನಿಲ್ರಿ. ಯಾವಾಗ ಇರ್ಜವ ನಿಮ್ಮ ತಂಗಿ ಕರ್ಕೊಂಡು ಹೋಗವ. ಅಲ್ಲಿ ಅತ್ಲಾಗ ಐತಲ್ಲ ಕ್ವಾಣಿ, ಅಡುಗೆ ಮನೆ ಎಡಕ್ಕೆ ಅಲ್ಲಿ ಆ ಕೊನೆಗ ನೀನು ನಿಮ್ಮವರು ನಿಮ್ಮ ತಂಗಿರ್ಯ ಏನು ಇತ್ಲಾಗ ಅವ್ನು ಕ್ವಾಣ ಐತೆ ಅಲ್ಲವ ಇರ್ತಾನೆ, ಅತ್ಲಾಗ ನಾನು ಕ್ವಾಣ ಐತಿ ನಾ ಇರ್ತೀನಿ. ಹ್ಞೂ ರೀ ಅಕ್ಕರ ಆತ್ರಿ. ಸುಜಾತ ಹೋಗೋಣ ಬಾ.
ಅಯ್ಯ ಅವ ಫೋಟೋ ಪಕ್ಕಿರಪ್ಪಿದ್ ನೋಡು, ಫೋಟೋ ತೆಗಿತಾನಲ್ಲ ಅವನದೊಂದು ಫೋಟೋ ತೆಗಿಸ್ಬೇಕಿತ್ತು ಬಿಡ ಇವ್ರದ್ದು. ನಂಗೆ ಲಕ್ಷಕ್ಕೆ ಇಲ್ಲ ತಡಿಲ್ಲ ಇವನ ಅವ ಅದನ್ನ ನಾನು ಕಳಿಸ್ತೀನಿ, ಯಾರಿಗಾರ ಹೇಳಿ. ಯವ್ವ ಈಗಿರ್ಲಿ ತಡಿಬೇ, ಇನ್ನೊಂದ್ಸರಿ ಮತ್ತು 4 ಮಂದಿ ಮುಂದೆ ತಾಳಿ ಕಟ್ಟಿಸ್ತೀನಿ ಅಂದಿಯಲ್ಲ, ಚಲೋ ದಿನ ನೋಡಿ ಅವಾಗ ಫೋಟೋದ ಅವನು ಹೇಳುವಂತೆ ಅಂತ ಎಲ್ಲರಿಗೂ ಹೇಳುವಂತೆ ಅಂತ. ಈಗ ನಿಂತ ಕಾಲ ಮ್ಯಾಗ ಹೇಳಿದ್ರೆ ಅವನು ಇರ್ಬೇಕಲ್ಲ, ಅದಕ್ಕೆ ಆಮೇಲೆ ಅವು ಏನೇನೋ ಸಾಮಾನು ಮೊದಲ ಹೇಳಿಡ್ಬೇಕು, ಇಲ್ಲ ಅಂದ್ರೆ ಏನಿಲ್ಲ. ಭಾಳ ಕಷ್ಟ ಐತಿ ಫೋಟೋದು, ಅದು 2-3 ತಿಂಗಳಂತ ತೊಳೆದು ಬರ್ಬೇಕಂದ್ರೆ ಅದು ಎಲ್ಲಿಗೆ ಕಳಿಸ್ತಾನಂತ ತೊಳ್ಯಾಕ. ನಾವು ಹೆಂಗದಿವಂತಂದು ಏನದು ಕರ್ರಂದು ಬೆಳ್ಳಂದು ಫೋಟೋ ನೋಡಕ್ಕೆ ಎಷ್ಟು ದಿನ ಕಾಯ್ಬೇಕಂತಂದು ಮೊನ್ನೆ ಚೆನ್ನಪ್ಪ ಲಚ್ಕೊಡಕತ್ತಿದ್ದ. ಅವ್ರವ್ ಸತ್ಯಲ್ಲ ಅವತ್ತು. ಬಿಡ ಅದನ್ನೆಲ್ಲ ಏನು ಮಾತಾಡ್ತಿ, ನಾ ಎದಕ್ಕೆ ಹೇಳಕತ್ತೀನಿ ನೀನೇನು ಹೇಳ್ತೀರಿ. ಆತಗ ಆತ ಹೋಗವ ಗಿರ್ಜಾವ್ ಕರ್ಕೊಂಡು ಹೋಗು. ಪಕ್ಷಿ ನೀವು ಹೋಗಪ್ಪ, ನಿನ್ನ ಕೋಣೆಗಿರ. ಹೋಗು. ಯವ್ವ ಸುಜಾತನ ಜೊತೆ ಒಂದಿಟ್ಟು ಮಾತಾಡ್ತಿದ್ನಲ್ವೇ, ಹಂಗ್ಯಾಕೆ ಮಾಡ್ದಿ? ಇಲ್ಲಪ್ಪ, ಚಲೋದು ಎಲ್ಲ ವ್ಯಾಳೆ ಗೀಳೆ ನೋಡಿ ನಿಮ್ಮ ಕಾರ್ಯ ಮಾಡ್ಬೇಕು. ಆದ್ರೆ ಈಗ ಮತ್ತು ಹೆಂಗೈತೆ ನಾವು ವ್ಯಾಳೆ ಏನೂ ಗೊತ್ತಿಲ್ಲಲ್ಲ, ಅದಕ್ಕೆ ಹೆಚ್ಚು ಕಮ್ಮಿ ಏನೂ ಆಗೋದು ಬೇಡ, ಏನು ನಿಮ್ಮ ತಲೆಗೆ ಬುದ್ಧಿ ಕೈ ಕೊಡೋದು ಬೇಡ. ಇಬ್ರು ತಲೆಂದು ನಡ್ರಿ. ಆಯ್ಕೆ ಹುಯ್ಯಾಳ, ನೀ ನಡಿ ಇನ್ನ. ಹಂಗಲ್ವೇ ಅವ್ವ, ಕಷ್ಟ ಸುಖ ಪೂರ ಐತಪ್ಪ. ಜನ ಮೀರೋವರೆಗೂ ಮಾತಾಡುವಂತ್ರಿ ಅಂತ ಕಷ್ಟ ಸುಖ ಏನು ಪೂರ ಐತಿ ನಿಮಗೆ. ಇನ್ನು ನಿಮ್ದು ಏಟುದ್ದ ಹೆಸರು ಆಟುದ್ದನ ಮಾತಾಡ್ಕಂತ ಕುಂದ್ರುವಂತ್ರಿ ಅಂತ ಕಷ್ಟ ಸುಖನ. ಈಗ ಬಾಯಿ ಮುಚ್ಕೊಂಡು ಒಳಗೆ ನಡಿ, ಈಗ ಕೊಂಟೆ ಕುಟ್ಟಿ ಹಚ್ಬೇಡ. ಹಂಗಲ್ಲ ಪಾಪ, ಗಾಬ್ರಿಗಿದ್ಲು, ಒಂದಿಟ್ಟು ಸಮಾಧಾನ ಮಾಡ್ತಿದ್ದೆ. ನಡೀತೀಯಾ ಮತ್ತೆ ಉಗಿಸ್ಕೊಂತೀಗ ನನ್ನ ಕೈಯಾಗ? ಆತಾಳ. ಮತ್ತೆ ಕಾರ್ಯಪಾರ್ಯ ಅಂತ ಈಗ ಮಾಡೋದಿಲ್ರಿ. ನಾವು ಅನ್ಕೊಂಡಂಗನ ನಾವು ಅನ್ಕೊಂಡಿದ್ದ ತಾರೀಕಿಗೆ ಮದುವೆ ಮಾಡೋನು, ಅದಾದ್ಮ್ಯಾಗ ಕಾರ್ಯಗಿರೋದೆಲ್ಲ ಯೋಚನೆ ಮಾಡೋಣ್ರಿ. ಅಡ್ಗಿದು ನಮ್ಮ ಮನ್ಯಾಗ ಕೆಲಸದಾರ ಅದಾರ ಹೇಳ್ತೀನಿ, ಏನಾರ ಸಿಹಿ ಮಾಡಕ್ಕೆ ಬ್ಯಾಳಿಗಾರ ಹಾಕ್ರಿ ಅಂತ ಹೇಳ್ತೀನಿ. ಬ್ಯಾಳೆಗೆ ಹಾಕಿ ಉಂಡು ನಾಳೆ ಮುಂಜಾನೆ ನೀವು ಬೇಕಾರೆ ಹೋಗಂತೆ ಅಂತ. ನೀವು ಹುಡುಗ್ಯಾರನ್ನ ಬಿಟ್ಟು ಬಂದಿರಿ ಇದಕ್ಕೆ ನಾನು ಹೋಗಿ ಅನ್ನಕತ್ತೀನಿ ರೀ, ಮತ್ತು ನೀವು ಬೇಸರ ಮಾಡ್ಕೋಬೇಡ್ರಿ. ಹ್ಞೂ ರೀ, ನಾನು ಏನೂ ಹೇಳಿಲ್ಲ, ಅವು ಹಂಗೆ ಬಂದು ಕರಲ್ಲ ಅಂತಂದು ನಮ್ಮ ಮನೆಯವರು ಬಂದಿದ್ದಿಲ್ಲ ಇನ್ನು ಮನೆಗೆ, ಹಂಗೆ ಬಂದುಬಿಟ್ಟೆ. ಏನ ಅಂತಂದು ನನಗೂ ತಿಳಿವಲ್ದಾಗೈತ್ರಿ. ಅಯ್ಯ ಭಾರಿ ಎಟ್ಟದನ ಅನ್ಸತ್ತಲ್ಲ ಇವ ನಿನ್ನ ಗಂಡ? ಇಲ್ಲಿಲ್ರಿ, ಇವ್ರು ಭಾಳ ಚಲೋ ಅದಾರ. ನಮ್ಮ ಅತ್ತಿನ ಭಾಳ ಎಟ್ಟದಲ್ರಿ, ಏನಾರ ಹೇಳ್ಕೊಡ್ತಾಳ್ರಿ ಮಗ್ಗ. ಇವರು ಹೊರಗಿಂದ ಬಂದಿರ್ತಾರ, ಏನಾರ ಕೈಯಾಕು ಏನತ್ಲಿಗೆನ ಹಕ್ಕಿಂಡು ಅದೇ ಬಿಡ್ತಾರ್ರಿ ನನ್ನ. ಅದಕ್ಕೆ ಆಟ ಒಂದೀಟ್ ಹೆದ್ರಿಕ್ರಿ, ಮೈಯೊಳಗೆ ಹೊಡಿತಾನ್ರಿ ನನ್ನ ಗಂಡ. ಯವ್ವ ಮತ್ತೆ ಏನು ಮಾಡ್ಬೇಕವ, ಸಮಯ ಸಂದರ್ಭ ಹಂಗೆ ಬಂತಲ್ಲ ಯವ್ವ ಗಿರ್ಜವ. ಇರ್ಲಿ ಬಿಡ್ರಿ ಅಕ್ಕರ ಅತ್ತಿಯರ, ನೀವೇನು ಬೇಕಂತ ಮಾಡಿಲ್ಲ, ನಾವು ಬೇಕಂತ ಮಾಡಿಲ್ಲ. ಏನ ಹೇಳ್ತೀನಿ, ಕೇಳ್ತಾನ ನೋಡ್ತೀನಿ. ಆತ ಅಂತೂ ಇಂತೂ ನನ್ನ ಮಗನ ಮದುವೆ ಆತವ ಯವ್ವ, ದೇವ್ರ ದೊಡ್ಡತದನ. ಬರ್ರಿ ನಡ್ರಿ, ಕೊನೆಗೆ ನಡ್ರಿ, ಒಂದಿಟ್ಟು ಅಡ್ಡಾಗ್ರ ಅಡಿಗೆಯವ್ರಿಗೆ ಹೇಳಿ ನಾನು ಒಂದಿಟ್ಟು ಏನಾರ ಮಾಡಿಸಿ ಬರ್ತೀನಿ. ನಡ್ರಿ, ನಾವು ಒಂದಿಟ್ಟು ಏನಾರ ಕೈ ಗುಡಿಸ್ತಿದ್ವಲ್ಲ. ಇಲ್ರಿ ಅಕ್ಕಾರ, ಅಪರೂಪಕ್ಕೆ ಬಂದಿರಿ ಪಾಪ, ನಿಮ್ಗೆ ಸುಳ್ಳು ಹೇಳಬಾರ್ದು. ಕೈ ಗುಡ್ಸೋದೇನ ಗುಡಿಸ್ತೀರಿ ಅವ್ರಿಗೂ, ಮತ್ತೀಗ ನಾವು ಅಡ್ಡಾಡ್ಬಿಡ್ತೀವ. ನಾನು ಹೋಗೋದಿಲ್ರಿ, ನನಗೆ ಗೊತ್ತಾಗೋದಿಲ್ಲ ಎಲ್ಲೆಲ್ಲಿ ಏನೇನು ಅದಾವು, ಏನೇನು ಸಾಮಾನು ಇಟ್ಟಾರ ಅನ್ನೋದು. ಅವರ ನಮ್ಮ ಮಲ್ಲವಕ್ಕ ಗಂಗವಕ್ಕ ಅವರ ಇಬ್ಬರು ಅಡಿಗೆ ಮನೆ ಒಟ್ಟು ನೋಡ್ಕೊಳ್ಳೋದು, ನನಗೂ ಗೊತ್ತಾಗೋದಿಲ್ರಿ. ಒಂದು ಮಾತಿತ್ರಿ, ಹೇಳ್ರಿ ಅಕ್ಕಾರ ಹೇಳ್ರಿ. ನಾವಿಟ್ಟು ಮುಹೂರ್ತದಾಗನ ಮದುವೆ ಮಾಡೋವರೆಗೂ ಈ ವಿಷಯ, ಹ್ಞೂ ರೀ, ಈ ವಿಷಯ ಯಾರ್ಯಾರಿಗೂ ಹೇಳಲ್ರಿ. ಆದ್ರೆ ಅದಾವಲ್ರಿ ನನ್ನ ಗಂಡಂದು ಬೆನ್ನು ಹಿಂದೆ ಬಿದ್ದಿರವು, ಅವಕ್ಕೆ ಮೊದಲು ತಿಳಿಸ್ತೀನಿ. ಆಮೇಲೆ ನನ್ನ ಗಂಡ ಅನ್ಸ್ಕೊಂಡದ ನೋಡ್ರಿ ಕಟಗ ನೀಚ ಪರಮ ಪಾಪಿ, ಅವಂಗೆ ಮೊದಲು ತಿಳಿಸ್ತೀನಿ ಏನ ಅನ್ಕೊಂಡಾನ. ಅಕ್ಕರ ಬ್ಯಾಸ್ರಿ ಇಲ್ಲಂದ್ರೆ ಒಂದು ಮಾತು ಕೇಳ್ರಿ. ಕೇಳುವ? ಯಾಕ್ರಿ ಅಣ್ಣರು ನಿಮ್ಮನ್ನ ತಮ್ಮರನ್ನ ದೂರ ಮಾಡಿ ಅವರು ಹಂಗದಾರ, ಯಾಕೆ ಏನಾತು? ಅದು ದೊಡ್ಡ ಕತೆ ಐತಿ, ಅದು ಹೇಳಿದ್ರೆ ಮುಗಿಯೋದಿಲ್ಲ. ಇನ್ನೊಂದು ದಿನ ಯಾವಾಗಾರ ಹೇಳ್ತೀನಿ. ಈಗ ನನ್ನ ಮಗನ ಮದುವೆಗಿರ ಸಂಭ್ರಮದಾಗ ನಾನು ಆ ಖುಷಿನ ಆನಂದವಾಗಿ ಆನಂದಿಸ್ತೀನಿ. ಏನಂತೀವ ಗಿರ್ಜವ, ಹೌದಿಲ್ಲ? ನಡಿ, ನಮ್ಮ ಅಡುಗೆ ಮನೆ ತೋರಿಸ್ತೀನಿ ನಿನಗೆ, ನೋಡುವಂತೆ ಅಂತ ಹೇಗೈತಿ ಏನಂತ. ಬರ್ರಿ ಅಕ್ಕರ್, ನೀವು ಬರ್ರಿ. ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ಎಲ್ರದ್ದು ಚಹಾ ತನ್ರಿ. ನನ್ನಂತರೂ ಚಹಾ ಕುಡ್ದ ನಾನು ವಿಡಿಯೋ ಮಾಡಕ್ಕೆ ಕೂತ್ಕೊಂಡಿದ್ದೆ. ಏನಿಲ್ಲ, ಒಂದು ಕ್ಲಾರಿಫಿಕೇಷನ್, ನೀವು ಯಾರೂ ಕೇಳಿಲ್ಲ, ಆದ್ರೆ ನಂಗೆ ಹೇಳ್ಬೇಕನ್ನಿಸ್ತು ಹೇಳಕತ್ತೀನಿ. ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಕೇಳೋಕ್ಕೆ, ಕತೆ ಮುಗೀತಿಲ್ಲಿಗೆ.
ಏನು ಹಿಂಗೆ ಮದ್ವೆ ಮಾಡಿದ್ರಿ ಸಂಕ್ಷಿಪ್ತ, ಆಗಿನ ಕಾಲದಾಗ ಹಿಂಗೆಲ್ಲ ಆಗ್ತಿದ್ವನು ಅಂತ ಯಾರ ತಲೆಗಾರ ಇನ್ನು ಕೇಸ್ ಬಂದಿದ್ರ ಅವ್ರು ಕ್ಲಿಯರ್ ಮಾಡೋಕ್ಕೋಸ್ಕರ ಭಾಳ ಹಳೆಯ ಕಾಲದ ಘಟನೆ ಹೇಳಕತ್ತೀನಿ ರೀ. ಯಾವುದೋ ಒಂದು ಕತೆ ಒಳಗೂ ತೊಗೊಂಡಿದ್ದೆ ಅನ್ಸುತ್ತೆ ನಂಗೆ ನೆನಪಿರಂಗೆ. ಒಂದು ಅಜ್ಜ ಅವ್ರು ಯಾರು ಏನು ಬೇಡ, ಒಂದು ಅಜ್ಜ ಎಲ್ಲೇ ಜಾತ್ರೆಗೆ ಹೋಗಿದ್ರಂತ. ಜಾತ್ರೆಗೆ ಹೋದಾಗ ಅಲ್ಲಿ ಅವರು ಭಾಳ ವರ್ಷದ ಗೆಳೆಯ, ಅಂದ್ರೆ ಅವರು ಯಾವುದೋ ಬೇರೆ ಊರಾಗಿದ್ರಂತ. ಅಲ್ಲಿ ಬೇರೆ ಊರ ಜಾತ್ರೆಗೆ ಹೋದಾಗ ಅವ್ರದ್ದು ಹಳೆ ಫ್ರೆಂಡ್ ಸಿಕ್ಕಾಗ ಮಾತಾಡ್ಯಾರ. ಇವರು ತಾತ ಮೊಮ್ಮಗಳು ಕರ್ಕೊಂಡು ಹೋಗಿದ್ರಂತ ಜಾತ್ರೆಗೆ, ಊರ ಜಾತ್ರೆ ಮಾಡಕ್ಕೆ. ಭಾಳ ದಿನದ ದೋಸ್ತಗ ಮದುವೆ ವಯಸ್ಸಿನ ಮೊಮ್ಮಗಿದ್ನಂತ್ರಿ. ಮಗ ಅಲ್ಲ ಮೊಮ್ಮಗ. ಏನು ದೋಸ್ತ ನೀನಿಲ್ಲಿ, ಏನು ದೋಸ್ತ ನೀನಿಲ್ಲಿ, ನೀ ಮರ್ತಿದ್ದೇನ? ಅವ್ರೇನೋ ಮಗಳನ್ನ ಕೊಡ್ಬೇಕು, ಒಟ್ಟು ಹಂಗೇನೋ ಮಾತುಕತೆ ಆಗಿತ್ತು. ಅದು ಇವರು ಊರು ಬಿಟ್ಟು ಹೋಗಿದ್ದಕ್ಕೆ ಸಿಕ್ಕಿಲ್ಲ ಅಂತೇಳಿ ಅಲ್ಲಿಗೆ ಕಟ್ಟಾಗಿತ್ತು ಅವ್ರ ಸ್ನೇಹ. ವಾಪಸ್ ಸಿಕ್ಕಾರಲ್ಲ, ಮತ್ತು ನಮ್ಮಿಬ್ರದ್ದು ಸ್ನೇಹ ಮುಂದುವರಿಲಿ, ನಮ್ಮಿಬ್ರು ಬಾಂಧವ್ಯ ಹಿಂಗ ಇರಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ಬಿಡ್ತಾರ, ಯಾರಿಗೂ ಹೇಳಲ್ಲ, ಏನಿಲ್ಲ. ಅಜ್ಜ ನಂಗೆ ನೆನಪಿಲ್ಲಂಗೆ ಮಗಳ ಅಥವಾ ಮಗಳ ಗೊತ್ತಿಲ್ಲ, ನೆನಪಿಲ್ಲಂಗೆ ಕರೆಕ್ಟು. ಕರ್ಕೊಂಡೋಗಿ ಅವ್ರ ಊರ ಜಾತ್ರೆ, ಅದು ಆ್ಯಕ್ಚುಲಿ ನಡೀತಿದ್ದು ಅವ್ರ ಊರ ಜಾತ್ರೆ ಒಳಗೆ ಸಾಮೂಹಿಕದಾಗ ಮದುವೆ ಮಾಡ್ಬಿಡ್ತಾರ ಆ ಹುಡುಗಿಗೆ. ಇದು ಆಗಿರೋ ಘಟನೆ ಆ್ಯಕ್ಚುಲಿ. ಒಂದು ಯಾವುದೋ ಇದ್ರಾಗ ಹೇಳಿ ನಾನು, ಆಗಿರೋ ಘಟನೆ ಇದು. ಭಾಳ ಸಣ್ಣ ವಯಸ್ಸಿಗೆ ಆಕಿಗೆ ಒಂದು 7-8 ಇಯರ್ಸ್, ಅಂದ್ರೆ ಅಜ್ಜಿಗೆ 18 ಇಯರ್ಸ್. ಅವಾಗ ಅಷ್ಟು ಏಜ್ ಗ್ಯಾಪ್ ಇದ್ದಿದ್ದು ಇದನ್ನು ಮದುವೆ ಮಾಡಿದ್ರಂತ. ಅದನ್ನು ಇನ್ನೊಂದು ಯಾವ್ದ್ರ ಕತೆ ಒಳಗೆ ತಗೊಂಡು ಅನ್ಕೊಂಡೆ, ಬಟ್ ತಡ್ಕೊಳಕ್ಕಾಗಲಿಲ್ಲ, ಹೇಳ್ಬಿಡ್ತೀನಿ, ಇನ್ನು ತಗೊಳ್ಳಲ್ಲ ಅದು ಆ ಥರ. ಥ್ಯಾಂಕ್ ಯು, ಬಾಯ್.